ಪ್ರದಾಯ ವಿಬುಧಾಸುರಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ಚಿತ್ರೈಃ ಪದೈಶ್ಚ ಗಂಭೀರೈರ್ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀಜೈತೀರ್ಥವಾಗ್. ನವಮಿನ್ಯಾಯ ಸುಧಾಧಿಕೃಜ್ಜಯ ಮುನೀನ್ ಶ್ರೀಪಾದರಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಪ್ತಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮಗುರೂನ್ ವೈದದ್ಯವಾರಾನಿಧೀನ್ ಶ್ರೀಸತ್ಯವ್ರತರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್ ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಂಡಂ ಸತ್ಯಧ್ಯಾನಮುನಿಂ ಭಜೆ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನವಮಿನ್ಯಾಯ ಸುಧಾರತಾನ್. ಶಾಸ್ತ್ರೇಷು ಪಾರದರ್ಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ. ವಿದ್ಯಾಪೀಠವಿದಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ. ಆಪಾದಮೂಲಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಅರಿಗಿನ ಮನೆಯಲ್ಲಿ ದುಷ್ಟನಾದ ದುರ್ಯೋಧನ ಪಾಂಡವರನ್ನು ಸುಟ್ಟು ಸಂಹಾರ ಮಾಡಬೇಕು ಅಂತ ಬಹಳ ಪ್ರಯತ್ನಪಟ್ಟ. ಆದರೆ ಭಗವಂತನ ಅನುಗ್ರಹ ಇರುವಂತಹ ಪಾಂಡವರಿಗೆ ಏನೂ ಸಮಸ್ಯೆ ಆಗದೇನೆ ವಿದುರ ಮೊದಲೇ ಹೇಳಿಟ್ಟಿರುತ್ತಾನೆ. ಆ ರೀತಿಯಲ್ಲಿ ಮತ್ತೆ ಭೀಮಸೇನ ದೇವರು ಆ ದ್ವಾರದ ಮುಖದಿಂದ ಹೊರಗಡೆ ಬಂದು ಅಲ್ಲಿ ಅಂಬಿಗ ಇರ್ತಾನೆ. ಆ ಅಂಬಿಗ ನದಿಯನ್ನು ದಾಟಿಸಿ ಕಾಡಿನಲ್ಲಿ ಅವರನ್ನು ತಂದು ಇಡ್ತಾನೆ. ಅವತ್ತಿನ ದಿವಸ ರಾತ್ರಿ ಕೇವಲ ನೀರನ್ನು ಕುಡಿದು ಮಾತ್ರ ಮಲಗಿದ್ದಾರೆ. ಎಂಥ ಸಮರ್ಥರು! ಆದರೆ ಆ ಪ್ರಸಂಗಕ್ಕೆ ಅವತ್ತಲ್ಲಿಯೇ ನೀರು ಕುಡಿದು ಮಲಗಿದ್ದಾರೆ. ಮಲಗಿದ್ದಾಗ ಯಾವ ರಾಕ್ಷಸರ ಪ್ರಾಣಿ ಪಶು ಪಕ್ಷಿಗಳ ತೊಂದರೆ ಆಗಬಾರದು ಅಂತ ಹೇಳಿ ಭೀಮಸೇನ ದೇವರು ಅವರ ಕಾಯ್ತಾ ಮತ್ತೆ ಎಚ್ಚರ ಕೂತಿದ್ದಾರೆ. 6 ತಿಂಗಳುಗಳ ಕಾಲ ಆ ವಾರಣಾವತದಲ್ಲಿ ಈ ಅರಿಗಿನ ಮನೆಯಲ್ಲಿ ಭೀಮಸೇನ ದೇವರು ಎಚ್ಚರೇ ಕೂತಿದ್ರು. ಆ ಪುರೋಚನ ಸುಟ್ಟು ಇವ್ರನ್ನ ಕೊಲ್ಲಬೇಕು ಅಂತ ವಿಚಾರ ಮಾಡಿದಾಗ ಭೀಮಸೇನ ದೇವರು ಹಾಗೆ ಜಾಗರದಿಂದೇ ಇದ್ದಾರೆ. ಮುಂಜಾನೆ ರಾತ್ರಿ 2 ಹೊತ್ತೆ ಮತ್ತೀಗೆ ಪುನಃ ಎಚ್ಚರ ಕೂತಿದ್ದಾರೆ. ಈ ಕಡೆಗೆ ಮತ್ತೆ ಯುಧಿಷ್ಠಿರ, ಭೀಮ, ಕುಂತಿ ಎಲ್ಲರೂ ಸತ್ತು ಹೋಗಿದ್ದಾರೆ ಅಂತ ಸುದ್ದಿ. ಕೃಷ್ಣ ಬಂದಿದ್ದಾನೆ, ಮಾತನಾಡಿದ್ದಾರೆ. ಆಗ ಮುಂದೆ ಔರ್ಧ್ವದೇಹಿಕ ಕರ್ಮಗಳನ್ನೆಲ್ಲ ಮಾಡಿದ್ದಾರೆ. ಮಾಡಿ ವಿದುರನಿಗೆ ಗೊತ್ತು, ಕೃಷ್ಣನಿಗೆ ಗೊತ್ತು, ಸರ್ವಜ್ಞನಾದ ಭಗವಂತನಿಗೆ, ಊರಿನ ಜನನೂ ಹಾಗೆ ತಿಳಿದಿದ್ದಾರೆ. ಆದರೆ ಈ ಕಡೆಗೆ ಮತ್ತೆ ಬಂದಿದ್ದಾರೆ. ಬಂದಾಗ ಮನುಷ್ಯರು ಬಂದ ವಾಸನೆ ಅಲ್ಲಿದ್ದ ಹಿಡಂಬ ಅಂತನೋ ರಾಕ್ಷಸನಿಗೆ ಬಂದು ಮುಟ್ಟಿದೆ. ಆಗ ಹಿಡಂಬ ತಾನು ತನ್ನ ತಂಗಿಯಾದ ಹಿಡಂಬಿಯನ್ನು ಹೇಳಿ ಕಳಿಸ್ತಾನೆ. ಯಾರೋ ಮನುಷ್ಯರು ಬಂದಿದ್ದಾರೆ, ಮನುಷ್ಯರ ವಾಸನೆ ಬರ್ತಾ ಇದೆ, ಹಾಗಾಗಿ ಮತ್ತೆ ಅವರನ್ನು ಕರೆದುಕೊಂಡು ಬಾ, ನಾವು ತಿನ್ನೋಣ. ನಾವು ಮಾರ್ಕೆಟಿಗೆ ಹೋಗಿ ಎಲ್ಲ ತರಕಾರಿ ಪಲ್ಯಕಾಯಿಗಳನ್ನು ತೊಗೊಂಬರ್ತೇವಲ್ಲ ತಿನ್ನಲಿಕ್ಕೆ. ಹಾಗೆ ಈ ಹಿಡಂಬನ ಮಾತನ್ನು ಕೇಳಿ ತಾನು ಈ ಮನುಷ್ಯರನ್ನು ಎತ್ತುಕೊಂಡು ಬಂದು ತನ್ನ ಅಣ್ಣನಿಗೆ ಸಮರ್ಪಿಸಬೇಕು. ಆಗ ನೋಡ್ತಾಳೆ ಬಂದು ಭೀಮಸೇನ ದೇವರು ಕೂತಿದ್ದಾರೆ. ಆ ಭೀಮಸೇನ ದೇವರನ್ನು ನೋಡಿ ಮೋಹಿತಳಾಗಿ ನಾನು ಮದುವೆ ಮಾಡಿಕೊಳ್ಬೇಕು ಅಂತ ಇಚ್ಛೆ ಬರುತ್ತದೆ. ಯಾಳು ಇವಳು ಅಂತ ಕೇಳಿದರೆ ಸ್ತ್ರೀ ಅಂತನುವ ಇಂದ್ರನ ಅಮರಾವತಿ ಪಟ್ಟಣಕ್ಕೆ ಇವಳು ಅಧಿಪತಿಯಾಗಿದ್ದಾಳೆ.
ಅಪ್ಸರಾ ಸ್ತ್ರೀರಿವಳು ಸ್ತ್ರೀ ಅಂತನುವ ಸಾ ರಾಕ್ಷಸಿ ತನುವಾಪ್ಯ ಸುರೇಂದ್ರಲೋಕ ಸ್ತ್ರೀ ಏವ ಶಕ್ರದಹಿತ ತ್ವಪರೈವ ಶಚ್ಚ. ಅವಳು ಮತ್ತೆ ತಾನು ಸ್ವಲ್ಪ ಸೊಕ್ಕಿಗೆ ಬಂದು ನಾನು ಅಮರಾವತಿ ಪಟ್ಟಣಕ್ಕೆ ಅಧಿಪತಿ ನಾನು ಅಂತ ಹೇಳಿ ಇಂದ್ರನ ಹೆಂಡತಿಯಾದ ಯಾವುದೋ ಒಂದು ಅಮರಾವತಿ ಪಟ್ಟಣಕ್ಕೆ ಅಧಿಪತಿ, ಈ ಸ್ವರ್ಗಲೋಕಕ್ಕೆ ಆಗಿದ್ದ ಇಂದ್ರನ ಹೆಂಡತಿಯ ಅವಳ ಮುಂದೆ ತಾನು ಸೊಕ್ಕಿಗೆ ಬಂದು ಸೊಕ್ಕನ್ನು ತೋರಿಸಿದ್ದಕ್ಕೆ ಶಾಪ ಕೊಡ್ತಾಳೆ. ನೀನು ರಾಕ್ಷಸಿಯಾಗಿ ಬೀಳು. ಹಾಗಾಗಿ ಇಲ್ಲಿ ಬಂದು ಬಿದ್ದಿದ್ದಾಳೆ. ವಿಶಾಪ ಏನು ಅಂದರೆ ಭೀಮಸೇನ ದೇವರ ಅನುಗ್ರಹ ಆದಾಗ ನೀನು ಮತ್ತೆ ಪುನಃ ನಿನ್ನ ಸ್ವರೂಪವನ್ನು ಪಡೀತಿ. ಹಾಗಾಗಿ ತಾನು ತಪಸ್ಸು ಮಾಡಿದ್ದಕ್ಕೆ ಭಾರತೀದೇವಿ ವರವನ್ನು ಕೊಟ್ಟು ನನ್ನ ಆವೇಶ ನಿನ್ನಲ್ಲಿ ಬರ್ತದೆ ಅಂತ ಹೇಳಿರ್ತಾಳೆ. ಹಾಗಾಗಿ ಆ ಹಿಡಂಬಿಯನ್ನು ಮದುವೆ ಮಾಡಿಕೊಳ್ಳೋ ಪ್ರಸಂಗ ಬರ್ತದೆ. ಅವಳು ಕೇಳ್ತಾಳೆ. ಕೇಳಿದಾಗ ಬಹಳ ಹೊತ್ತಾಯಿತು, ನನ್ನ ತಂಗಿಯನ್ನು ಕಳಿಸಿದ್ದೇನೆ, ಏನಾಗಿದೆ ಅಂತ ಹೇಳಿ ಶಾಪಾದ್ ವಿಮುಕ್ತಿ ಮತಿ ತೀವ್ರ ತಪಃಪ್ರಸನ್ನ, ತೀವ್ರವಾದ ತಪಸ್ಸನ್ನು ಮಾಡಿದ್ದಾಳೆ ಶಾಪದ ಮೋಚನೆಗಾಗಿ. ಆಗ ಭಾರತೀ ದೇವಿ ನನ್ನ ಆವೇಶದಲ್ಲಿ ಬರ್ತದೆ, ನಿಜತನುಂ ಪವಮಾನಸೂನೋಹೋ, ಪವಮಾನಸೂನು ಆದ ಭೀಮಸೇನ ದೇವರು ನಿನ್ನನ್ನು ಉದ್ಧಾರ ಮಾಡ್ತಾರೆ. ಆಗ ಮದುವೆ ಮಾಡ್ಕೋ ಅಂತ ಕೇಳ್ತಾಳೆ. ಆವಾಗ ನಾನು ಮದುವೆ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳ್ತಾನೆ ಜ್ಞಾನಂ. ಆಗ ಅವಳು ಹೇಳ್ತಾಳೆ ಪ್ರತಿಯಾಗಿ, ನೀನು ಮದುವೆ ಮಾಡಿಕೊಂಡೇ ಮಾಡ್ಕೋತಿ ನನ್ನ. ಯಾಕೆ? ವ್ಯಾಸಸ್ವರೂಪ ಇಹ ಚೈತ್ಯ ಪರಶ್ವಃ, ನಾಡಿದ್ದು ವೇದವ್ಯಾಸ ದೇವರು ಬರ್ತಾರೆ. ಹೇಗೆ ನೋಡ್ರಿ, ಅವಳು ಜ್ಞಾನವಂತಳಾಗಿದ್ದಾಳೆ ಅಂತ ಅನ್ನೋದನ್ನು ತೋರಿಸ್ಕೊಡ್ತದೆ ಪುರಾಣ. ಬಂದು ಮಾಂತೆ ಪ್ರದಾಸ್ಯತಿ, ನನ್ನನ್ನು ನಿನ್ನ ಕೊಟ್ಟು ಮದುವೆ ಮಾಡ್ತಾರೆ. ತದಾ ಪ್ರಕರೋಷಿ ಮೇಥ್ಯಂ ಕಾಲೇ ತದೇವ ಕುಪಿತಃ, ಕಾಲ ಹೋಗಿದೆ, ಬಹಳೊತ್ತಾಯಿತು, ನನಗೆ ಹಸಿವಾಗ್ತಾ ಇದೆ, ಮನುಷ್ಯರ ವಾಸನೆ ಬಂದಿದೆ. ನಮಗೆ ಒಗ್ಗರಣೆ ವಾಸನೆ ಬಂದಾಗ ಏನೋ ಮನೆಯಲ್ಲಿ ನಡೀತಾ ಇದೆ ತಿನ್ನೋದಕ್ಕೆ ಫರಾಳ ಅಂತ ನಾವು ಅನ್ಕೊಂಡಂತೆ ಮನುಷ್ಯರ ವಾಸನೆ ಬಂದಿದ್ದಕ್ಕೆ ಹಿಡಂಬಿಯನ್ನು ಕೊಟ್ಟು ಕಳಿಸಿರ್ತಾನೆ. ಆಗ ಬಹಳೊತ್ತಾದರೂ ಬರಲಿಲ್ಲ ಅಂತ ಹೇಳಿ ಸಿಟ್ಟಿಗೆ ಬಂದು ಹಿಡಂಬಿಯನ್ನೇ ಕೊಲ್ಲಬೇಕು ಅಂತ ಬಂದವನು. ಹಿಡಂಬಿಗೆ ಸ್ವಲ್ಪ ಶಿಕ್ಷಿಸಬೇಕು ನಾನು, ನನ್ನ ಮಾತಿಗೆ ಅವಳು ಕಿಮ್ಮತ್ತಿಲ್ಲ ಅಂತ ಮಾಡ್ತಾ ಇದ್ದಾಳೆ. ತದೇವ ಕುಪಿತ ಪ್ರಯೋ ಹಿಡಂಬೌ ಭೀಮಂ ನಿಹಂತಮಪಿ ತಾಂ ಚ ನಿಜಸ್ಸುಸಾರಂ ಭಕ್ಷಾರ್ಥಮೇವ ಹಿ ಪುರಾ ಸದುತಾಂ ನಯುಂಕ್ತಕ್ ನೇತುಂ ನ ಚಾನಥ ಸಮಾಸದ ಆಶು ಭೀಮಂ. ಭೀಮನ ಹತ್ತಿರ ಕೂತಿದ್ದನ್ನು ನೋಡಿ ಬಹಳ ಸಿಟ್ಟಿಗೆ ಬಂದು ಸಾ ಭೀಮಮೇವ ಶರಣಂ ಪ್ರಜಗಾಮ, ಅವಳನ್ನು ಬಡಿಬೇಕು ಅಂತ ಬಂದವನು, ಅವನನ್ನು ಶಿಕ್ಷಿಸಬೇಕು ಅಂತ ಹಿಡಂಬ ಬಂದರೆ ಆ ಹಿಡಂಬಿ ಬಂದು ಭೀಮಸೇನ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾನೆ. ದುಷ್ಟ ನಮ್ಮಣ್ಣ ಹೀಗೆ ಮಾಡ್ತಾ ಇದ್ದಾನೆ, ನನ್ನನ್ನು ರಕ್ಷಣೆ ಮಾಡಿ ಸ್ವಾಮಿ, ನನ್ನ ಕೊಲ್ಲಬೇಕು ಅಂತ ಬಂದಿದ್ದಾನೆ. ಸಾ ಭೀಮಮೇವ ಶರಣಂ ಪ್ರಜಗಾಮ ತಾಂಚ ಭಾತೃಶ್ಚ ಮಾತರಮಥ ಮಾವಿದು ಅಭ್ಯದಾತ್ತಂ ಭೀಮ. ಆಗ ಭೀಮಸೇನ ದೇವರು ಇಷ್ಟು ದುಷ್ಟ ಇದ್ದಾನೆ ಇವನು ಅಂತ ಹೇಳಿ ಅವನನ್ನು ಬಡದು ಅಲ್ಲಿಂದ ದರ ಎಳ್ಕೊಂಡು ಹೋಗ್ತಾರೆ. ಎಳ್ಕೊಂಡು ಹೋಗಿ ದೂರದಲ್ಲಿ ಇಲ್ಲಿ ಮಲಗಿದಂತಹ ನನ್ನ ತಮ್ಮಂದರಿಗೆ ಯಾವ ತೊಂದರೆ ಬರಬಾರದು, ತಾಯಿಗೆ ಏನಾಗಬಾರದು, ನಿದ್ರಾಭಂಗವಾಗಬಾರದು ಅಂತ ಹೇಳಿ ದೂರದಲ್ಲಿ ಹೋಗಿ ಮುಷ್ಟಿ ಪ್ರಹಾರವನ್ನು ಮಾಡ್ತಾ ಮಾಡ್ತಾ ತಾವು ಮುಷ್ಟಿ ಬಿಹಿ ಪ್ರತಿಯಾಗಿ ದ್ವಂದ್ವ ಯುದ್ಧವಾಗಿದೆ. ಕೊನೆಗೆ ಭೀಮಸೇನ ದೇವರ, ಅವನಿಗೆ ರುದ್ರದೇವರ ವರ ಇತ್ತು ಅಜಯನಾಗು ಅಂತ ಹೇಳಿ, ಹತ್ವೈವ ಶರ್ವವರ ರಕ್ಷಿತ ರಾಕ್ಷಸತ್ವಂ, ರುದ್ರದೇವರ ವರದಿಂದ ರಕ್ಷಿತನಾದ ಆ ರಾಕ್ಷಸನನ್ನು ಅಜಯನಾಗು ಅಂತ ಹೇಳಿ ವರ ಕೊಟ್ಟಿದ್ರು ಅವರು. ಅವನನ್ನು ಮತ್ತು ಭೀಮಸೇನ ದೇವರು ಅನಾಯಾಸವಾಗಿ ಸೋಲಿಸಿ ಕೊಂದು ಹಾಕಿದ್ದಾರೆ. ತೋ ಭೀಮೋ. ಆದ ಮೇಲೆ ಭೀಮಸೇನ ದೇವರು ಆ ಹಿಡಂಬನನ್ನು ಕೊಂದ ಮೇಲೆ ಭೀಮಸೇನ ದೇವರ ಹಿಂದೆ ಹಿಂಬಾಲಿಸಿ ಬರ್ತಾ ಇದ್ದಾಳೆ ಹಿಡಂಬಿ. ಏನಂತ ಹೇಳಿ, ನನ್ನನ್ನು ಮದುವೆ ಆಗು ಅಂದಾಗ ತಾಯಿಗೆ ಹೇಳ್ತಾಳೆ, ಅಂದರೆ ಕುಂತಿಗೆ ಹೇಳ್ತಾಳೆ, ಧರ್ಮರಾಜನಿಗೆ ಹೇಳ್ತಾಳೆ, ಎಲ್ಲರಿಗೆ ಹೇಳಿದ್ರು. ಅವನು ಹೇಳ್ತಾನೆ, ನಾನು ಮದುವೆ ಆಗೋದಿಲ್ಲ. ಭೀಮಸೇನ ದೇವರು ಬಿಟ್ಟದ್ಯಾಕೆ? ಅಣ್ಣ ಇದ್ದಾಗ ತಮ್ಮ ಮದುವೆ ಆಗಬಾರದು, ದೋಷ ಬರುತ್ತದೆ, ಧರ್ಮಶಾಸ್ತ್ರದ ವಿರುದ್ಧ, ಅದಕ್ಕಾಗಿ ನಾನು ಬಿಟ್ಟಿದ್ದೇನೆ ಅಂತ ಸುಮ್ಮನೆ ಬಿಟ್ಟಿರ್ತಾರೆ. ಆಗ ಎಲ್ಲರೂ ಹೇಳಿದ ಮೇಲೆ ಕೇಳದೇ ಇದ್ದಾಗ ಪ್ರಾರ್ಥನೆ ಮಾಡಿದಾಗ ತಾಭ್ಯಾಮನುಕ್ತಮಪಿ ಎನ್ನ ಕರೋಷಿ ಭೀಮ ಪ್ರಾದುರ್ಬಭೂವ ನಿಖಿಲೋರು ಗುಣಾಭಿಪೂರ್ಣ ವ್ಯಾಸಾತ್ಮಕೋ ಹರಿರಂತ ಸುಖಾಂಬುರಾಶಿ ವಿದ್ಯಾಮರೀಚಿ ವಿದುತಃ ಸಕಲೋತ್ತಮೋಲಂ. ಜ್ಞಾನಸ್ವರೂಪರಾದ, ಎಲ್ಲ ಗುಣಗಳಿಂದ ಪರಿಪೂರ್ಣರಾದ, ದೋಷ ದೂರರಾದಂತಹ ವಿಜ್ಞಾನ ಮರೀಚಿ
ಸೂರ್ಯನ ಪ್ರಕಾಶಕ್ಕಿಂತಲೂ ಅನಂತಾನಂತ ಪ್ರಕಾಶ ಸಂಪನ್ನರಾದ ಆ ವೇದವ್ಯಾಸ ದೇವರು ಅವತಾರ ಮಾಡಿದ್ದಾರೆ. ತಕ್ಷಣದಲ್ಲೇನೆ ಪ್ರಾದುರ್ಭೂತರಾಗಿದ್ದಾರೆ. ಪ್ರಾದುರ್ಭೂತರಾದಾಗ ಸಾಷ್ಟಾಂಗ ಎಲ್ಲರೂ ನಮಸ್ಕಾರ ಮಾಡಿದ್ದಾರೆ. ದುಷ್ಟವೇತಂ ಪರಮ ಮೋದನ ಆಶುಪಾರ್ಥ ಮಾತ್ರ ಸಹೇವ ಪರಿಪೂಜ್ಯ ಗುರುಂ ವಿರಿಂಚೇಹೇ, ಎಲ್ಲರೂ ಸಂತೋಷಪಟ್ಟಿದ್ದಾರೆ. ಭಕ್ತಿಯಿಂದ ಭಕ್ತಿ ನಮ್ರ ಶಿರಸ ನಮಸ್ಕಾರ ಮಾಡಿದ್ದಾರೆ. ಆಗ ವೇದವ್ಯಾಸದೇವರು ಹೇಳ್ತಾರೆ, ಇಲ್ಲಪ್ಪ ನೀನು ಇವುಗಳನ್ನು ಮದುವೆ ಮಾಡ್ಕೋ ಅಂದಾಗ ಓಂ ಅಂತ ಹೇಳ್ತಾರೆ. ಅವಶ್ಯವಾಗಿ ಏತಾಂ ಗೃಹಾಣ ಯುವತೀಂ ಸುರಪದ್ಮ ಶೋಭಾಂ ಜಾತೆ ಸುತೆ ಸಹಸುತಾ ಪ್ರತಿಯಾತು ಚೈಷಾಂ ಏವಂ ಬೃಹತ್ಯಗಿಣಗೋ ಅಗಣಿತೋರು ಗುಣೇ ರಮೇಶೇ ಓಮಿತ್ಯುದೀರ್ಯ ಕೃತವಾಂಸ್ತು ತಥೇವ ಭೀಮ. ಭೀಮಸೇನ ದೇವರು ಅವಶ್ಯವಾಗಿ ಆಗಲಿ ಸ್ವಾಮಿ, ನೀನು ಹೇಳಿದೆ ಅಂದಮೇಲೆ ನನಗೆ ವೇದವಾಕ್ಯ ಇದ್ದಂತೆ, ಏನೂ ಸಮಸ್ಯೆ ಇಲ್ಲ ಅಂತ ಹೇಳಿ ಆ ಹಿಡಂಬಿಯನ್ನು ಮದುವೆ ಮಾಡಿಕೊಂಡಿದ್ದಾರೆ. ಮದುವೆ ಮಾಡಿಕೊಂಡ ಮೇಲೆ ಎಲ್ಲ ಕಡೆಗೆ ವಿಹಾರ ಮಾಡೋದಕ್ಕಾಗಿ ಹೋಗ್ತಾ ಇದ್ದಾರೆ. ಹಿಡಂಬಿ ಕರ್ಕೊಂಡು ಹೋಗ್ತಾಳೆ. ಆ ಸಾಮರ್ಥ್ಯ ರಾಕ್ಷಸಿಯವಳು. ಭೀಮಸೇನ ದೇವರಿಗೂ ಎಲ್ಲ ಸಾಮರ್ಥ್ಯ ಇದೆ. ಆಗ ಒಂದು ಕರಾರಾಯಿತು, ಸಾಯಂ ಸಮಯದಲ್ಲಿ ಎಲ್ಲೇ ತಿರುಗಾಡಿದರೂ ಸಾಯಂ ಸಮಯದಲ್ಲಿ ನೀನು ಭೀಮಸೇನ ದೇವರನ್ನು ಮತ್ತು ಅವರ ಅಣ್ಣ ತಮ್ಮಂದಿರು ತಾಯಿಯ ಜೊತೆಗೆ ಬಿಡಬೇಕು. ಯಾಕೆಂದರೆ ಇಲ್ಲಿ ವನ ಇದೆ, ಕಾಡಿದೆ, ಕಾಡಿನಲ್ಲಿ ಮತ್ತು ಏನು ಸಮಸ್ಯೆ ಬರ್ತದೆ ಅದಕ್ಕಾಗಿ ಭೀಮಸೇನ ದೇವರು ಇರಬೇಕು ಅಂದಾಗ ಸರಿ ಆಗಲಿ ಅಂತ ಹೇಳಿ, ಆಗ ಅವರು ಇಬ್ಬರಲ್ಲಿ ಹುಟ್ಟಿದ್ದು ದೇವೋಪಿ ರಾಕ್ಷಸತನುರ್ ನಿರತಿ ಪುರಾಯ ಆವೇಶಯುಕ್ಷ ಗಿರೀಶಸ್ಯ ಘಟೋತ್ಕಚ ಅಂತನುವ ಪುತ್ರ ಘಟೋತ್ಕಚ ಅಂತನೋ ಪುತ್ರ ಇಲ್ಲಿ ಹುಟ್ಟಿ ಬರ್ತಾನೆ. ಜೋಶಿ ಅವ್ರು ಮ್ಯೂಟ್ ಮಾಡ್ರಿ. ದೇವೋಪಿ ರಾಕ್ಷಸತನು, ಅವನು ರಾಕ್ಷಸ ತನು, ಯದ್ಯಪಿ ರಾಕ್ಷಸನಂತೆ ಮುಖ ಇದೆ, ರಾಕ್ಷಸನಂತೆ ದೇಹ ಇದೆ, ಆದರೆ ಅವನು ನಿರತಿ ಅಂತನೋ ದೇವತೆ ಮತ್ತು ರುದ್ರದೇವರ ಆವೇಶ ಇದ್ದಂತಹ ಘಟೋತ್ಕಚ. ಮೊದಲಿಗೆ ತಲೆ ಹುಟ್ಟಿದೆ, ತಲೆ ಆದ ಮೇಲೆ ಪಟಪಟ ಅಂತ ಕೂದಲು ಹುಟ್ಟಿದ್ದಕ್ಕೆ ಅವನಿಗೆ ಘಟೋತ್ಕಚ ಅಂತ ಉತ್ಕಚ. ಕೇಶ ನಿಮೇಷದ ಉದಾಸುರತೋ ಹಿ ನಾಮ, ಹಾಗಾಗಿ ಘಟೋತ್ಕಚ ಅಂತ ಅವನಿಗೆ ನಾಮಕರಣವಾಗಿದೆ. ಜಾತೆ ಸುತೆ ಸಮಯತೋ ಭಗವತ್ಕೃತಾತ ಸ ಭೀಮೋ ಜಗಾದ ಸುತಾಂ. ಆಗ ಘಟೋತ್ಕಚನನ್ನು ತೆಗೆದುಕೊಂಡು ಹಿಡಂಬಿ ತಾನು ದೂರಾಗಿ ಹೋಗಿಬಿಟ್ಟಿದ್ದಾಳೆ. ಆಗ ವೇದವ್ಯಾಸ ದೇವರು ಈ ಎಲ್ಲ ಪಾಂಡವರನ್ನು ವ್ಯವಸ್ಥೆ ಮಾಡಬೇಕಲ್ಲ, ಕಾಡಿನಲ್ಲಿ ಇದ್ದಾರೆ, ಆ ಕಡೆಗೆಲ್ಲ ಸತ್ತು ಹೋಗಿದ್ದಾರೆ ಅಂತ ಸುದ್ದಿ, ಮತ್ತೆ ಬದುಕಿದ್ದಾರೆ ಅಂತಂದರೆ ಈ ದುಷ್ಟನಾದ ದುರ್ಯೋಧನ ಮತ್ತೇನಾದರೂ ಸಮಸ್ಯೆ ಮಾಡ್ತಾನೆ. ಹಾಗಾಗಿ ತಾವು ವೇದವ್ಯಾಸ ದೇವರು ತಮ್ಮ ಶಿಷ್ಯರ ಮನೆಯಲ್ಲಿ ಇವರನ್ನು ಇಡ್ತಾರೆ. ಏಕಚಕ್ರನಗರ ಅಂತ ಊರು. ಆ ಏಕಚಕ್ರನದಲ್ಲಿ ವ್ಯಾಸೋಪಿ ಪಾಂಡುತನಯೈ ಸಹಿತೋ ಬಕಸ್ಯ ರೌದ್ರ, ಅಲ್ಲಿ ಒಬ್ಬ ದುಷ್ಟನಾದ ಬಕಾಸುರ ಅಂತ ಇರ್ತಾನೆ. ಆ ಬಕಾಸುರನನ್ನು ಸಂಹಾರ ಮಾಡಬೇಕಾಗಿದೆ, ಅಲ್ಲಿದ್ದ ಜನರಿಗೆಲ್ಲ ತೊಂದರೆ ಕೊಡ್ತಾ ಇದ್ದಾನೆ. ಹಾಗಾಗಿ ಈ ಉದ್ದೇಶದಿಂದ ಪಾಂಡವರನ್ನೆಲ್ಲ ಕರೆದುಕೊಂಡು ವೇದವ್ಯಾಸ ದೇವರ ಶಿಷ್ಯರಾದ ಒಬ್ಬ ವಿಪ್ರ ಬ್ರಾಹ್ಮಣನ ಮನೆಯಲ್ಲಿ ಇವರನ್ನು ಇಡುತ್ತಾರೆ. ಅದು ಏಕಚಕ್ರನಗರ ಅಂತ ಹೇಳಿ. ಯಾತೋಬಧಾಯ, ಅವನನ್ನು ಸಂಹಾರ ಮಾಡೋದಕ್ಕಾಗಿ ಪರಮ ಗಣಿತೋರು ಧಾಮ ಪೂರ್ಣಾಕ್ಷಯೋರು ಸುಖ ಆಶು ತದೇಕ ಚಕ್ರಂ ತಾನ್ ಬ್ರಾಹ್ಮಣಸ್ಯ ಚ ಗೃಹೇ ಪ್ರಣಿಧಾಯ ಕೃಷ್ಣ. ನೋಡಪ್ಪ ಬ್ರಾಹ್ಮಣ, ನಿನ್ನ ಮನೆಯಲ್ಲಿಲ್ಲ, ಇವರೆಲ್ಲ ಇರ್ತಾರೆ, ಇವರು ಬ್ರಾಹ್ಮಣರೇ ಇದ್ದಾರೆ, ಆಗ ಅವರಿಗೆ ಆವಾಸಕ್ಕೆ ಅವಕಾಶ ಕೊಡುವಂದಾಗ ಅವಶ್ಯ ಆಗಲಿ. ವೇದವ್ಯಾಸದೇವರು ಹೇಳಿದರೆ ಯಾಕೆ ಬಿಡ್ತಾರೆ ಎಲ್ಲರೂ? ಕೃಷ್ಣ ಶಿಷ್ಯ ಮಮೇತ ಇತಿ ವಿಪ್ರಕುಮಾರ ರೂಪಾನ್ ಆಯಾಮಿ ಕಾಲ ಇತಿ ತಾನ್ ಅನುಶಾನ ಯಾಚಾತೆ ತತ್ರ ವಾಸಮತ ಚಕ್ರುರನುಚ್ಚ ವೇದ. ಹೇಗಿದೆ ನೋಡ್ರಿ, ಬ್ರಾಹ್ಮಣರಾದವರು ಹೇಗಿರಬೇಕು, ಎಂಥವರು ಇದ್ರು ಬ್ರಾಹ್ಮಣರು. ಪ್ರತಿನಿತ್ಯದಲ್ಲಿಯೂ ವೇದ ಪಠನವನ್ನು ಮಾಡ್ತಾ ಇದ್ರು, ವೇದಾಧ್ಯಯನ ಮಾಡ್ತಾ ಇದ್ರು, ವೇದಾಂತ ಅಧ್ಯಯನ ಮಾಡ್ತಾ ಇದ್ರು, ಶಾಸ್ತ್ರ ಶ್ರವಣಗಳನ್ನು ಮನನ ನಿಧಿಧ್ಯಾಸನಗಳನ್ನು ಮಾಡ್ತಾ ಇದ್ರು. ಅಂಥ ಬ್ರಾಹ್ಮಣರವರು, ಆ ಬ್ರಾಹ್ಮಣರ ಮನೆಯಲ್ಲಿ ವೇದವ್ಯಾಸ ದೇವರ ಶಿಷ್ಯರೇ ಸರಿಯವರು. ವೇದವ್ಯಾಸ ದೇವರ ಶಿಷ್ಯರಾದದ್ದರಿಂದ ಪ್ರತಿನಿತ್ಯವೂ ಅನುಚ್ಛ ವಿಧಾನ, ಅದನ್ನು ಉಲ್ಲೇಖ ಮಾಡುತ್ತದೆ ಪುರಾಣ, ಅದನ್ನು ಶ್ರೀಮದಾಚಾರ್ಯ ಹೇಳಿಕೊಡ್ತಾರೆ. ಅನುಚ್ಛ ವೇದಗಳನ್ನು ಪ್ರತಿನಿತ್ಯ ಹೇಳ್ತಾ ಇದ್ರು, ಧರ್ಮದಿಂದ ಇದ್ದರು. ಅಂಥ ಬ್ರಾಹ್ಮಣರ ಮನೆಯಲ್ಲಿ ಇವರಿದ್ರು. ಆಯಿತು, ಇವರು ಬಾಡಿಗೆ ಅಂತಾಗಿ ಅಥವಾ ಬಾಡಿಗೆ ಇಸ್ಕೊಳ್ಳದೆ ಇದ್ದರೆ
ಇರಲಿ ವೇದವ್ಯಾಸದೇವರು ಹೇಳಿದ್ದಾರೆ ಅಂತ ಒಂದು ರೂಮು, ಒಂದು ಕೋಣಿ, ಒಂದು ಮನೆ ಏನು ಕೊಟ್ಟಿದ್ರು. ಆದರೆ ಊಟಕ್ಕೆ ವ್ಯವಸ್ಥೆ ಹೇಗೆ? ಊಟಕ್ಕೆ ವ್ಯವಸ್ಥೆ ಏನು? ಬ್ರಾಹ್ಮಣರು ಊಟಕ್ಕೆ ಏನು ಮಾಡ್ತಾರೆ? ಭಿಕ್ಷಾ ಬೇಳೆ ಕೇಳ್ತಾರೆ, ಭಿಕ್ಷೆಗೆ ಹೋಗ್ತಾರೆ, ಭಿಕ್ಷೆಯಲ್ಲಿ ಏನು ಬರ್ತದೋ ಅಂತ ತಿಂತಾರೆ, ಬದುಕ್ತಾರೆ. ಮುಂಜಾನಿಂದ ಸಾಯಂಕಾಲದವರೆಗೆ ದೇವರ ಸ್ಮರಣೆ, ಜಪತಪಾದಿಗಳು, ಅನುಷ್ಠಾನಗಳು, ವೇದಾಧ್ಯಯನ, ಅಧ್ಯಾಪನ ಇಷ್ಟು ಮಾಡುತ್ತಾ ಬ್ರಾಹ್ಮಣರಿರಬೇಕು. ಹಾಗೆ ಇವರು ಇದ್ದಾರೆ. ಆದರೆ ಭೀಮಸೇನ್ ದೇವರಿಗೆ ಇದು ಸಹನೆ ಇಲ್ಲ. ಇವರು ಕ್ಷತ್ರಿಯರು, ಇನ್ನೊಬ್ಬರನ್ನು ಎಂದೂ ಕೇಳಿ ಬದುಕಿದವರು, ಅಲ್ಲಿ ಇವರು ಮಹಾನುಭಾವರು. ಭಾಗವತ ಧರ್ಮಕ್ಕೆ ವಿರುದ್ಧವಾದದ್ದು, ಕ್ಷತ್ರಿಯರಿಗೆ ವಿರುದ್ಧವಾದದ್ದು. ಹಾಗಾಗಿ ಪ್ರತಿನಿತ್ಯ ಭಿಕ್ಷೆಯನ್ನು ಬೇಡಬೇಕು. ಭಿಕ್ಷೆಯನ್ನು ಬೇಡಬೇಕು ಅಂತಂದರೆ ಹೇಗೆ ಭಿಕ್ಷೆ ಬಿಡ್ತಾ ಇದ್ರು? ಅಲ್ಲಿ ಒಂದು ಪ್ರಸಂಗ ಬಂತು. ಭಿಕ್ಷಾಮಠತ್ ಸ್ವತಂ ಪ್ರತಿ ಹುಂಕತೇನ ಭೀಮೋ ವಿಷಾಂಸದನ ಏವ ಗೃಹ ಪ್ರಮಾಣಂ ಬಾಂಡಂ ಕುಲಾಲ ವಿಹಿತಂ ಪ್ರತಿಗೃಹ್ಯ ಗಚ್ಚತ್ಯಾಂಶ ಆಶಂಕಯಾವಗಮನಾಯ ತಾಮಾಹ ಧರ್ಮ. ಭಿಕ್ಷೆಯನ್ನು ಬೇಡಬೇಕು. ಹೇಗೆ ಭಿಕ್ಷೆ ಬಿಡ್ತಾ ಇದ್ರು ಅಂದರೆ ಹುಂಕಾರವನ್ನು ಹೇಳಿ ಭಿಕ್ಷೆ ಬಿಡ್ತಾ ಇದ್ರು ಅಂತ. ನರಸಿಂಹದೇವರ ಬೀಜಾಕ್ಷರ ಮಂತ್ರ ಅದು. ಮನೆ ಮುಂದೆ ಹೋಗ್ಬೇಕಂತೆ. ಮನೆ ಮುಂದೆ ಹೋಗಿ ಅಂತ ಅನ್ಬೇಕಷ್ಟೇ. ಹುಂಕಾರವನ್ನು ಹೇಳಿದರೆ ಸಾಕು, ಮನೆಯಲ್ಲಿದ್ದಂತಹ ಯಾರು ವ್ಯಕ್ತಿಗಳು ಅವರು ಬಂದು ಭೀಮಸೇಂದ್ರರು ಬಂದಿದ್ದಾರೆ ಅಂತ ಹೇಳಿ ಭಿಕ್ಷೆಯನ್ನು ಹಾಕಬೇಕು. ಏನು ಮಾಡ್ತಾ ಇದ್ರು? ಭಕ್ಷ್ಯಗಳನ್ನು, ಅನ್ನ, ಹುಳಿ, ಸಾರು, ಅಥವಾ ಹುಣ್ಣಿಮೆ ಬಂತಂದರೆ ಹೋಳಿಗೆ, ಅಮಾವಾಸ್ಯೆ ಬಂತಂದರೆ ಉದ್ದಿನ ವಡ, ಏನೇನು ಮಾಡಿರ್ತಿದ್ರು ಅದನ್ನೆಲ್ಲ ತಂದು ಭೀಮಸೇನ್ ದೇವರಿಗೆ ಹಾಕಬೇಕು. ಅವ್ರು ಇಟ್ಕೊಂಡು ಇವರಿಗೆ ಹಾಕಬೇಕು. ತಡ ಮಾಡುವಂತ ಇಲ್ಲ. ಆ ಹುಂಕಾರ ಹೇಗಿರ್ತಿತ್ತು ಅಂದರೆ ಮನೆಯೇ ನಡಗಿಸ್ಬಿಡ್ತಿತ್ತು ಅಂತೆ. ಮನೆಯಲ್ಲಿದ್ದ ಭಾಂಡಿಗಳೆಲ್ಲ ಬಿಡುತ್ತಿತ್ತು. ಭಿಕ್ಷೆ ಅಂದರೆ ವಿನೀತದಿಂದ ಇವ್ರಿಗೆ ಕೇಳಬೇಕು, ಅವ್ರ ಭಕ್ತಿಯಿಂದ ತಂದು ಹಾಕಬೇಕು. ಇವರೆಲ್ಲ ಹಾಗಿಲ್ಲ, ಇವರು ಜಬರಿಸಿ ಕೇಳುವಂತೆ ಇರ್ತಿತ್ತು. ಅವ್ರು ಭಯಗೊಂಡು ಬಂದು ಭಿಕ್ಷೆಯನ್ನು ಹಾಕುವಂತೆ ಇರ್ತಿತ್ತು ಅಂತೆ. ಕ್ಷತ್ರಿಯರು ಮತ್ತು ಕಪ್ಪುಗಳನ್ನು ಅಂದರೆ ಕರವನ್ನು ಹೇಗೆ ಕೇಳಬೇಕು ಹಾಗೆ ಕೇಳ್ತಾ ಇದ್ರು ಭೀಮಸೇನ್ ದೇವರು. ಅಷ್ಟೇ ಅಲ್ಲದೇನೆ ನರಸಿಂಹದೇವರ ಸ್ಮರಣೆಯೂ ಇದರಿಂದ ಮಾಡ್ತಾ ಇದ್ರಂತೆ. ಇದು ತಿಳಿದು ಧರ್ಮರಾಜ ಏನು ಮಾಡಿಬಿಟ್ಟ, ನಿನ್ನ ಗಾತ್ರ, ನಿನ್ನ ಹುಮ್ಮಸ್ಸು, ನಿನ್ನ ವರ್ಚಸ್ಸು, ನಿನ್ನ ಆ ಗಡಸ್ತನ ಇದನ್ನೆಲ್ಲ ನೋಡಿ ಮತ್ತೆ ಪಾಂಡವರು ಬದುಕಿದ್ದಾರೆ ಅಂತ ಗೊತ್ತಾಗಿರ್ತದೆ. ಎಲ್ಲರೂ ಸಮಸ್ಯೆ ಬರ್ತದೆ ಗೊತ್ತಾದರೆ. ಹಾಗಾಗಿ ನೀನು ಭಿಕ್ಷೆಯನ್ನೇ ಕೇಳಬೇಡಪ್ಪ ಮಾರಾಯ, ನೀನು ಒಂದು ಕಡೆ ಕೂತಿರು. ಧರ್ಮರಾಜ ಹೋಗ್ತಾ ಇದ್ದೇ ಇಲ್ಲ ಭಿಕ್ಷೆ ಕೇಳೋದಕ್ಕೆ, ಭೀಮಸೇನ್ ದೇವರೇ ಹೋಗಬೇಕು. ಭೀಮಸೇನ್ ದೇವರಿಗೂ ಬೇಡ ಅಂತ ಹೇಳ್ಬಿಟ್ಟ ಅವನು. ಹಾಗಾದರೆ ಯಾರು ಹೋಗಬೇಕು? ಅರ್ಜುನ, ನಕುಲ, ಸಹದೇವರು ಹೋಗ್ಬೇಕೀಗ. ಇದ್ದದ್ದು 6 ಜನ. ಅದರಲ್ಲಿ ಏನು ಸಮಸ್ಯೆ ಆಯ್ತು ಅಂದರೆ, ಒಬ್ಬನಿಗೆ ಪಾಪ ಒಬ್ಬ ಕುಂಭಾರ, ಗಡಿಗೆಯನ್ನು ಮಾರೋವನು, ಅಂದ್ರೆ ಮಣ್ಣಿನ ಪಾತ್ರೆಗಳನ್ನೆಲ್ಲ ಮಾಡಿಕೊಳ್ಳೋವನು. ಅವನ ಮನೆಗೆ ಬೆಂಕಿ ಹತ್ತಿಬಿಟ್ಟಿದೆ. ಬೆಂಕಿ ಹತ್ತಿದಾಗ ಎಲ್ಲ ಒಂದು ನಾಶವಾಗುವ ಪ್ರಸಂಗ ಬಂದಾಗ ಭೀಮಸೇಂದ್ರರು ಹೋಗಿ ಅವನನ್ನು ರಕ್ಷಣೆ ಮಾಡಿ ಬೆಂಕಿ ಆರಿಸಿ ಅವನಿಗೆ ಎಲ್ಲ ಲಾಸ್ ಆಗಬೇಕಾದದ್ದು ಏನೇನಿತ್ತು ಎಲ್ಲವನ್ನು ರಕ್ಷಣೆ ಮಾಡಿ ಮತ್ತೆ ಮಣ್ಣು ತಂದು ಹಾಕ್ತಾರೆ. ಅವನಿಗೆ ಭೀಮಸೇನ್ ದೇವರಿಂದ ಬಹಳ ಉಪಕಾರ ಆಗಿಬಿಡ್ತದೆ. ಸ್ಥೂಲಂ ಹಿ ಸತ್ಮ ಪೃಥ್ವಿ ಸಹಿತಂ ತ್ವರಕ್ಷ ಉದ್ಧತ್ಯ ವನ್ಹಿ ಮುಖತಸ್ತದ ತದೈಕ ದೋಷ್ಣ ಪಾಂಡಂ ತದರ್ಥಮುರು ಕುಂಭಕರೇಣ ದತ್ತಂ ಭಿಕ್ಷಾಂಚ ತೇನ ರಹಸಿ ಪ್ರತಿಹುಂಕತೇನ. ಭೀಮಸೇನ್ ದೇವರು ಭಿಕ್ಷೆ ಕೇಳ್ತಾ ಇದ್ರು ಹೀಗೆಲ್ಲ. ಆಮೇಲೆ ಧರ್ಮರಾಜ ಬಿಡಿಸಿದ. ಭಿಕ್ಷೆ ಕೇಳಬೇಕಾದ್ರೆ ಪಾತ್ರೆ ಎಲ್ಲಿಂದ ಸಿಕ್ತು ಇವರಿಗೆ? ಪಾತ್ರೆ ಎಲ್ಲಿ ಸಿಕ್ತಂತಂದ್ರೆ ಭೀಮಸೇನ್ ದೇವರಿಗೆ ಆ ವ್ಯಕ್ತಿ ಕೊಟ್ಟಿದ್ದ. ಯಾವ ವ್ಯಕ್ತಿ ಅಂದರೆ ಅವನ ಮನೆಯಲ್ಲಿ ಬೆಂಕಿ ಹತ್ತಿತ್ತು ಪಾಪ. ಭೀಮಸೇನ್ ದೇವರು ಹೋಗಿ ಅದನ್ನು ಶಮನಗೊಂಡು ಅವನಿಗೆ ಸಹಾಯ ಮಾಡಿ ಮಣ್ಣನ್ನು ತಂದು ಹಾಕಿ ಅವನಿಗೆ ಬೇಕಾದ ವ್ಯಾಪಾರಕ್ಕೆಲ್ಲ ಅನುಕೂಲ ಮಾಡಿದ್ರು ಆಪತ್ತು ಬಂದಾಗ. ಹಾಗಾಗಿ ಬಹಳ ಅವರಿಂದ ಉಪಕೃತನಾದದ್ದರಿಂದ ಅವನು ಭೀಮಸೇನ್ ದೇವರಿಗೆ, ಸ್ವಾಮಿ ನಿಮಗೆ ಏನು ಬೇಕು? ಏನಿಲ್ಲಪ್ಪ, ನಮಗೆ ಏನು ನೀವು ಪಾತ್ರೆ ಕೊಡ್ತಿದ್ರು ಕೊಡು. ಆಗ ಭೀಮಸೇನ್ ದೇವರಿಗೆ ಯೋಗ್ಯವಾದ ದೊಡ್ಡದಾದ ಒಂದು ಪಾತ್ರೆ ಕೊಟ್ಟಿದ್ದವನು. ಆ ಪಾತ್ರೆಯಲ್ಲಿ ಅನ್ನ ಹಾಕೊಂಡ್ರೆ ಭೀಮಸೇನ್ ದೇವರಿಗೆ ಪರಿಪೂರ್ಣ ಹೊಟ್ಟೆ ತುಂಬಬೇಕು, ಅಷ್ಟು ದೊಡ್ಡದಾದ ಪಾತ್ರೆ ಇತ್ತದು. ಆ ಪಾತ್ರೆಯನ್ನು ತೆಗೆದುಕೊಂಡು ಹೋಗಿ ಪ್ರತಿನಿತ್ಯ ಭಿಕ್ಷೆಯನ್ನು ಕೇಳ್ತಾ ಇದ್ರು ಭೀಮಸೇನ್ ದೇವರು ಅಂತ ಉಲ್ಲೇಖ ಬರ್ತದೆ. ಒಟ್ಟಾರೆ ಭಿಕ್ಷೆಯನ್ನು ತಂದ ಮೇಲೆ ಅದರಲ್ಲಿ 2 ಭಾಗ ಆಗಬೇಕಂತೆ. ಒಂದು ಭೀಮಸೇನ್ ದೇವರಿಗೆ ತಂದ ಭಿಕ್ಷೆಯಲ್ಲಿ 2 ಭಾಗ. 1 kg ಅನ್ನ ತಂದಿದ್ದಾರೆ, 10 kg ಅನ್ನ ಬಂದಿದೆ ಅಂದರೆ 5 kg ಭೀಮಸೇನ್ ದೇವರಿಗೆ. ಇನ್ನು 5 kgಯಲ್ಲಿ 5 ಜನ, ಕುಂತಿ, ಧರ್ಮರಾಜ, ಅರ್ಜುನ, ನಕುಲ, ಸಹದೇವ. ಹೀಗೆ
ವ್ಯವಸ್ಥೆ ಇರ್ತಿತ್ತು. ಅಷ್ಟು ಬಲವಂತರು ಭೀಮಸೇನ ದೇವರು ಸಮೃದ್ಧ ಭೋಜನವನ್ನು ಮಾಡೋರು. ಆಗ ಒಂದು ದಿವಸ ಏನು ಸಮಸ್ಯೆ ಆಯ್ತಂದರೆ, ಯಾವ ಬ್ರಾಹ್ಮಣ ಮನೆಯಲ್ಲಿ ಆಶ್ರಯ ಕೊಟ್ಟಿರ್ತಾನೋ ಇವರಿಗೆಲ್ಲರಿಗೆ ಅವರ ಮನೆಯಲ್ಲಿ ಏನೋ ಸಮಸ್ಯೆ ಬಂದುಬಿಟ್ಟಿದೆ. ಅಳುವ ಪ್ರಸಂಗ, ಅಳ್ತಾ ಇದ್ದಾರೆ, ಮಾತನಾಡ್ತಾ ಇದ್ದಾರೆ, ಮನೆಯಲ್ಲಿ ರಸಿಗಸಿ, ಮನಸ್ಸಿಗೆ ಸಮಾಧಾನ ಇಲ್ಲ. ಅದು ಭೀಮಸೇನ ದೇವರಿಗೆ ಕೇಳಿತು. ಏನು ಸಮಸ್ಯೆ ಆಗಿತ್ತು ಅಂದರೆ, ಅಲ್ಲಿ ಬಕಾಸುರ ಇದ್ದ. ಆ ಬಕಾಸುರ ಊರಿನಲ್ಲಿದ್ದ ಜನರನ್ನು ಬಂದವನೇ ಸಿಕ್ಕವ್ರನ್ನ ಎತ್ಕೊಂಡು ಹೋಗಿ ತಿಂದ್ಬಿಡು, ಹೀಗೆಲ್ಲ ಮಾಡ್ತಾ ಇದ್ದ. ಹಾಗಾಗಿ ಬಕಾಸುರನ ಜೊತೆಗೆ ಒಂದು ಒಪ್ಪಂದ ಆಗಿತ್ತು. ಪ್ರತಿನಿತ್ಯ ಒಂದೊಂದು ಮನೆಯಿಂದ ಇಷ್ಟಿಷ್ಟು ಅನ್ನ, ಒಂದು ಚಕಡಿ ಬಂಡಿ, ಆ ಬಂಡಿಯಲ್ಲಿ ಸಮೃದ್ಧವಾದ ಅನ್ನ, 2 ಎತ್ತುಗಳು, ಒಬ್ಬ ಮನುಷ್ಯ, ಇಷ್ಟು ಪ್ರತಿನಿತ್ಯ ಅವನಿಗೆ ಊಟಕ್ಕೆ ಹೋಗ್ಬೇಕು. ಮನುಷ್ಯ ಅಂದ್ರೆ ಮನುಷ್ಯನನ್ನು ತಿನ್ನೋನೇ, ನರಭಕ್ಷಕ ಅವನು. ಇಷ್ಟೆಲ್ಲ ವ್ಯವಸ್ಥೆ ಒಪ್ಪಂದ ಆಗಿತ್ತು. ಪ್ರತಿನಿತ್ಯ ಎಲ್ಲರ ಮನೆಯಿಂದ ಹೀಗೆ ಹೋಗ್ತಾ ಇತ್ತು. ಅವನು ಗುಡ್ಡದಲ್ಲಿ ಇರ್ತಿದ್ದ. ಊರಿನಲ್ಲಿ ಬಂದು ಈ ದುರಂತ ಮಾಡಿದ್ದಕ್ಕೆ ಅವನನ್ನು ತಡೆದಿದ್ರು ಎಲ್ಲರೂ. ಹಾಗೆ ಮಾಡಬೇಡಪ್ಪ, ಸಿಕ್ಕವ್ರನ್ನ ತಿಂದರೆ ಹೇಗೆ, ಮಾಡಬೇಡ ಅಂತ ಅವನನ್ನು ಪ್ರಾರ್ಥನೆ ಮಾಡಿ ಒಂದು ಕಡೆಗೆ ಇಟ್ಟಿದ್ರು ಅವನನ್ನು. ಅವನಿದ್ದ. ಆಗ ಇವರ ಮನೆಯಲ್ಲಿ ಈ ವಾತಾವರಣ ನಿರ್ಮಾಣವಾಗಿದೆ, ಏನಾಗಿದೆ ಅಂತ ತಿಳಿದುಕೊಂಡ್ರು ಭೀಮಸೇನ ದೇವರು. ಇವರ ಮನೆ ಪಾಳಿ ಬಂದಿರ್ತದೆ ಅವತ್ತು. ಆಗ ಅಪ್ಪ ಮಾತನಾಡ್ತಿರ್ತಾನೆ. ಅಪ್ಪ, ಹೆಂಡತಿ, ಮಗಳು, ಮಗ, ಸಣ್ಣ ಕೂಸು ಎಲ್ಲ ಇರ್ತದೆ, ಪರಿವಾರ ಇರ್ತದೆ. ಆಗ ಅಪ್ಪ ಹೇಳ್ತಾನೆ, ಆಯಿತು, ನಾನು ಏನು ಸಾಧಿಸಬೇಕಾದದ್ದು ಸಾಧಿಸಿದ್ದೇನೆ, ಇನ್ನು ನನ್ನ ಪಾಳಿ ಬಂದಿದೆ, ನಾನು ಹೋಗ್ತೇನೆ. ಇಲ್ಲ, ನೀವು ಹೋಗಬೇಡ್ರಿ, ನೀವು ಹೋದರೆ ಮಕ್ಕಳನ್ನು ಯಾರು ನೋಡ್ಕೋಬೇಕು, ಹಾಗಾಗಿ ನಾನು ಹೋಗ್ತೇನೆ. ಅಲ್ಲ, ನಾನು ಸತ್ರ ಪರವಾಗಿಲ್ಲ, ನೀ ಸತ್ತರೆ ಮಕ್ಕಳನ್ನ ಯಾರು ರಕ್ಷಣೆ ಮಾಡಬೇಕು, ನಾನು ತಂದು ಹಾಕೋನು, ನೀನು ರಕ್ಷಣೆ ಮಾಡೋವಳು, ಪರಿಪಾಲನೆ ಮಾಡೋ ನೀನಿರು. ಮಗಳು ಹೇಳ್ತಾಳೆ, ಇಲ್ಲ ಅಮ್ಮ, ಅಪ್ಪ ಅಮ್ಮ ನೀವು ಇರ್ರಿ, ಸಣ್ಣ ಕೂಸಿದೆ, 4 ವರ್ಷದ ಕೂಸು ಇದ್ದ ತಮ್ಮ ಇದ್ದಾನೆ, ಅವರನ್ನು ನೋಡ್ಕೊಂಡು ವಂಶವನ್ನು ನೀವು ಮುಂದೆ ಬೆಳೆಸ್ರಿ, ನಾನು ಹೋಗ್ತೇನೆ ಅಂತ ಹೆಣ್ಮಗಳು ಹೇಳ್ತಾಳೆ. ಹೀಗೆ ಪರಸ್ಪರ ಪತ್ರ ಮಾತಾಡ್ತಾ ಇದ್ದಾಗ ಅದನ್ನು ಮತ್ತೆ ಭೀಮಸೇನ ದೇವರು ಕೇಳಿಸ್ಕೊಳ್ತಾರೆ. ಕೇಳಿಸ್ಕೊಂಡು ಒಳಗೆ ಬಂದು ಅವ್ರ ಜೊತೆ ಮಾತನಾಡಬೇಕು ಅಂತ ಬರ್ತಿರ್ತಾರೆ. ಅಷ್ಟರೊಳಗೆ ಹೇಗಿದೆ ನೋಡ್ರಿ, ಧರ್ಮ, ಶಾಸ್ತ್ರ, ತತ್ವ, ನಿಷ್ಠೆ. ಆ ತಾಯಿ ಸಣ್ಣ ಕೂಸಿಗೆ ಹಾಲನ್ನು ಕುಡಿಸ್ತಿರ್ತಾಳೆ. ಹಾಲನ್ನು ಕುಡಿಸ್ತಾ ಇದ್ದದ್ದನ್ನು ಕಂಡು ಭೀಮಸೇನ ದೇವರು ಒಳಗೆ ಪ್ರವೇಶ ಮಾಡೋದಿಲ್ಲ. ಕುಂತಿಗೆ ಬಂದು ಹೇಳ್ತಾಳೆ, ಅಲ್ಲಿ ಕೂಸಿಗೆ ಹಾಲನ್ನು ಕುಡಿಸ್ತಿದ್ದಾರೆ, ಮನೆಯಲ್ಲಿ ಏನೋ ಸಮಸ್ಯೆ ಬಂದಿದೆ, ಆ ಸಮಸ್ಯೆ ಪರಿಹಾರ ಮಾಡಬೇಕು, ನಮಗೆ ಆಶ್ರಯದಾತೃಗಳವರು, ಹಾಗಾಗಿ ಬ್ರಾಹ್ಮಣರಿಗೆ ಬಂದ ಸಮಸ್ಯೆಯನ್ನು ಪರಿಹಾರ ಮಾಡಬೇಕು ನಾವು, ಹಾಗಾಗಿ ಏನಾಗಿದೆ ಕೇಳಿಕೊಂಡು ಬಾ ಹೋಗು ಅಂತ ಕುಂತಿಗೆ ಭೀಮಸೇನ ದೇವರು ತಾಯಿಗೆ ಕೊಟ್ಟು ಕಳಿಸ್ತಾರೆ. ಭಿಕ್ಷಾಂ ಚರಂತ್ಯಥ ಚತುರ್ಶ್ವಪಿತೇಷು ಯಾತೇಶ್ವೇಕತ್ರ ಮಾತೃ ಸಹಿತಸ್ಸ ಕದಾಚಿದಾಸ್ತೆ ಶ್ರೀಬಾಲ ಸಂಯುತ ಗೃಹೇ. ದಿಢೀರಂತ ಹಾಗೆ ಒಳಗೆ ಬಂದ್ಬಿಡಬಾರ್ದು. ಹೆಣ್ಮಕ್ಕಳು, ಬಾಲ, ಸ್ತ್ರೀಯರು ಇವರಿಂದ ಮನೆ ಕುಡಿತು ಅಂತ ಆದರೆ ಮನೆ ಬಾರಿಸಿ ಬರಲೇನು ಅಂತ ಪರ್ಮಿಷನ್ ಕೇಳಿ ಒಳಗೆ ಹೋಗ್ಬೇಕಂತೆ. ಯಾಕೆ, ಹೆಣ್ಮಕ್ಳು ಇರ್ತಾರೆ ಮನೆಯಲ್ಲಿ. ಹಾಗಾಗಿ ಭೀಮಸೇನ ದೇವರು ಒಳಗೆ ಹೋಗಲಿಲ್ಲ. ಸ್ತ್ರೀ ಬಾಲ ಸಂಯುತ ಗೃಹೇ ಸುತಲಾಲನಾದು ಲಜ್ಜೆಯೇತ್. ನಾವು ಹೋದ್ರೆ ಅವ್ರು ನಾಚಿಕೆ ಪಡ್ತಾರೆ, ಹಾಲು ಕುಡಿಸ್ತಾ ಇದ್ದದ್ದು, ಹಾಗಾಗಿ ನಾವು ಒಳಗೆ ಹೋಗಬಾರ್ದು. ಇತಿಸ್ಮ ಜನನೀಂ ಅವದತ್ತ ನ ಜಾಗ. ತಾನು ಹೋಗಲಿಲ್ಲ ಭೀಮಸೇನ ದೇವರು, ಧರ್ಮವನ್ನು ತಿಳಿಸ್ತಾ. ಆಗ ಜನನೀರ್ ವಿಪ್ರ, ಆಗ ಹೇಳಿದ ಮೇಲೂ ಕುಂತಿ ಬೇಗನೆ ಒಳಗೆ ಹೋಗಲಿಲ್ಲ. ಒಂದು ಪ್ರಸಂಗ ಬರಲಿ, ಒಂದು ಸ್ವಲ್ಪ ಮಾತು ಬರಲಿ, ಆ ಮಾತು ಬಂದಾಗ ನಾನು ಒಳಗೆ ಹೋಗಬೇಕು ಅಂತ ಆ ಕುಂತಿನೂ ಕಾಯ್ತಾ ಇದ್ಲಂತೆ. ಭೀಮಸೇನ ದೇವರಂತೂ ಹೋಗಲಿಲ್ಲ. ಹೋಗುವ ಅಧಿಕಾರ ಇದ್ದಿದ್ದು ಕುಂತಿಗೆ, ಅವಳು ಹೆಣ್ಮಗಳಾಗಿದ್ದಾಳೆ, ಹಾಗಾಗಿ ಹೋಗ್ಬೋದು ಅವಳು. ಆದರೂ ಅವಳು ಕೂಡ ಸಮಯ ಸಂದರ್ಭಗಳನ್ನು ಕಾಯ್ದು ಹೋಗಿದ್ದಾಳಂತೆ. ವಿಪ್ರವೃತ್ತಿಂ ಕುತ ಇತ್ಯತಸ್ಥ ಯೋಗ್ಯಂ ವಿಧಾಸ ಇತಿ ಸಾ ಪ್ರಯೋಜ ಶೀಘ್ರಂ ಸಾ ಸಂವೃತೈವ ಸಕಲಂ ವಚನಂ ಗೃಹೇಸ್ಯ ಶುಶ್ರಾವ. ಆ ಗ್ವಾಡಿಗೆ ನಿಂತು ಅವರು ಮಾತನಾಡುವ ಎಲ್ಲ ಮಾತುಗಳನ್ನು ಕೇಳಿದುಕೊಂಡು ವಿಪ್ರವರ ಆಹಾತ ಪ್ರಿಯಾಂಸ ಒಳಗೆ ಪ್ರವೇಶ ಮಾಡಿದ್ದಾಳಂತೆ. ದಾತವ್ಯ ಐವ ಕರೋದ್ಯಸ ರಾಕ್ಷಸೋದ್ಯ. ಏನಾಗಿದೆ, ಯಾಕೆ ಅಳ್ತಾ ಇದ್ದೀರಿ, ಏನು ಸಮಸ್ಯೆ ಆಗಿದೆ? ಇಲ್ಲ ಒಬ್ಬ ಬಕಾಸುರ ಅಂತ ರಾಕ್ಷಸ ಇದ್ದಾನೆ, ಅವನ ಹೀಗೆ ಕಂಡೀಷನ್ ಇದೆ, ಹೀಗೆ ಒಂದು ಮನೆಯಿಂದ ಪ್ರತಿನಿತ್ಯ ಅವನಿಗಿಷ್ಟು ಭಕ್ಷ್ಯ ಹೋಗಬೇಕು, ಅದರ ಜೊತೆಗೆ ಒಬ್ಬ ಮನುಷ್ಯನೂ ಹೋಗಬೇಕು, 2 ಎತ್ತುಗಳು ಹೋಗಬೇಕು, ಹಾಗಾಗಿ ನಮಗೆ ಬಹಳ ತೊಂದರೆ ಆಗಿದೆ ಅಂದಾಗ ದಾತವ್ಯ ಏವ ಪುಂಸಾನಯಾಸ ಸಹಿತ ನುಡವಹ ಪುಮಾಂಸ್ತಂ ನೀವಾಸ್ಮಿ ನೋ ಅವಧತಸ್ ಸಮಸ್ತನಾಶ. ಇಲ್ಲದೇ ಇದ್ದರೆ ನಮ್ಮನ್ನೆಲ್ಲರನ್ನೂ ಬಂದು ತಿಂದು ಹಾಕಿಬಿಡ್ತಾನೆ ಅವನು. ಅನ್ಯತ್ರ ಯಾಮಿ, ಬೇರೆಯವ್ರ ಕಡೆ ಬೇರೆಯವ್ರನ್ನ ಹೋಗಬೇಕು ಅಂದ್ರೆ ನಮ್ಮ ಮನೆಯಲ್ಲಿ ಇಷ್ಟೇ ಇದ್ದೇವೆ,
ಹಾಗಾಗಿ ಏನು ಮಾಡಬೇಕು? ರಾಕ್ಷಸ ಮುಖಂ ಸ್ವಯಮೇವ ವರತ್ವಂ. ಆಗ ತಾನು ಹೆಣ್ಮಗಳು ಹೇಳ್ತಾಳೆ, ಹೇಳಿದ್ನಲ್ಲ ನಾನು ಸಣ್ಣ ಹುಡುಗಿ, ಅವಳು ಮತ್ತು ನೀವು ಅಪ್ಪ ಅಮ್ಮ ಮತ್ತು ನಮ್ಮ ತಮ್ಮ 3 ಜನ ನೀವಿರಿ, ನಾನು ಹೋಗ್ತೇನೆ ಅಂತಂದಾಗ, ಹಾಗೆ ನೀನು ಹೋಗಬೇಡಮ್ಮ, ನೀನು ಹೋದರೆ ನಾನು ಸತ್ತೆ ಅಂತಂದರೆ ಏನಾಗ್ತದೆ? ಭಾಳ ಅಂದರೆ ನಿಮ್ಮ ತಾಯಿ ಇರ್ತಾಳೆ, ನಿಮ್ಮ ತಾಯಿ ಸತ್ತಲು ಅಂದರೆ ನಾನಿದ್ದೇನೆ. ಆದರೆ ನೀನು ಸತ್ತರೆ 2 ಕುಲಗಳು ನಾಶವಾಗಿ ಹೋಗ್ತದೆ. ಯಾಕೆ? ನೀನು ಮದುವೆಯಾಗುವ ಹೆಣ್ಣು. ಮದುವೆಯಾದ ಮೇಲೆ 2 ಕುಲಗಳನ್ನು ಉದ್ಧಾರ ಮಾಡುವ, ಬೆಳೆಸುವ, ಅಭಿವೃದ್ಧಿ ಮಾಡುವ ಶಕ್ತಿ ನಿನ್ನಲ್ಲಿ ಇದೆ. ಹಾಗಾಗಿ ಕನ್ಯೋದಿತಾ ಬತ ಕುಲದ್ವಯ ತಾರಿಣೀತಿ ಜಾಯಾ ಸಖೇತಿ ವಚನಂ ಶ್ರುತಿಗಂ ಸುತಶ್ಚ. ನೋಡ್ರಿ, ಮದುವೆ, ಒಂದು ಕನ್ಯಾದಾನ, ಒಂದು ಕನ್ಯೆ ಒಂದು ಮನೆಯಿಂದ ಒಂದು ಮನೆಗೆ ಹೋಗ್ತಾಳೆ ಅಂತಂದ್ರೆ ಅವರ ಜವಾಬ್ದಾರಿ ಎಷ್ಟಿರ್ತದೆ, ಅವಳಿಗೆ ಜವಾಬ್ದಾರಿ ಎಷ್ಟಿರ್ತದೆ ಅಂತಲೂ ಶ್ರೀಮದಾಚಾರ್ಯ ತಿಳಿಸ್ಕೊಡ್ತಾಳೆ. 2 ಕುಲಗಳನ್ನು ಉದ್ಧಾರ ಮಾಡುವ, ಅಭಿವೃದ್ಧಿ ಮಾಡುವ ಶಕ್ತಿ ಆ ಹೆಣ್ಣಿಗೆ ಇದೆ. ಹಾಗಾಗಿ ನೀನು ಸಾಯಬೇಡ, ನೀನು ಹೋಗಬೇಡ. ಹೋದ ಗಂಡನ ಮನೆಯನ್ನು ಅಭಿವೃದ್ಧಿ ಮಾಡಬೇಕಿವಳು. ಮಕ್ಕಳನ್ನು ನೋಡ್ಕೊಳ್ಬೇಕು, ಅತ್ತಿ ಮಾವನ ನೋಡ್ಕೊಳ್ಬೇಕು, ಮನೆಯನ್ನು ನೋಡಬೇಕು, ಗಂಡನನ್ನು ನೋಡ್ಕೊಳ್ಬೇಕು, ಎಲ್ಲ ವಿಧವಾದ ಕ್ಷೇಮ ಸುಖ ಬಂದ ಅತಿಥಿಗಳಿಗೆ ಎಲ್ಲವನ್ನು ಮಾಡುವ ಜವಾಬ್ದಾರಿ ಇವಳದು. ಅಂದಾಗ ಮನೆ ಅಭಿವೃದ್ಧಿ ಆಗ್ತದೆ. ಕಡೆ ತಂದೆಯ ಮನೆಯನ್ನು ನೋಡ್ಕೊಳ್ಬೇಕು, ತವರು ಮನೆಯನ್ನು ನೋಡ್ಕೊಳ್ಬೇಕು. ಏನೇ ಸಮಸ್ಯೆ ಬಂದರೂ ಅಲ್ಲಿಯೂ ಪರಿಹಾರ ಮಾಡುವ, ಅಥವಾ ಅವಳು ಗಂಡನ ಮನೆಯನ್ನು ಕ್ಷೇಮವಾಗಿ ನೋಡ್ಕೊಳ್ತಾ ಇದ್ದಾಳೆ, ಆದ್ದರಿಂದಲೇ ತಂದೆ ಮನೆಗೆ ಒಳ್ಳೆ ಹೆಸರು ಬರ್ತದೆ. 2 ಕಾರಣದಿಂದ ನೀನು ಉಳ್ಕೋಬೇಕಮ್ಮ, ನೀನು ಉಳ್ಕೋಬೇಕು, ನೀನು ಸಾಯಬಾರದು ಅಂತ ಹೇಳಿ ತಡೆದು, ಆಗ ಕುಂತಿ ಹೇಳ್ತಾಳೆ, ನನ್ನ ಹತ್ರ 5 ಜನ ಮಕ್ಕಳಿದ್ದಾರೆ. ಹಾಗಾಗಿ ಒಬ್ಬರು ಯಾರಾದರೂ ಹೋದರೆ ಏನು ಸಮಸ್ಯೆ ಇಲ್ಲ ನನಗೆ. ನೀವು ನಮಗೆ ಇಲ್ಲಿ ಆಶ್ರಯದಾತರು, ನಮಗೇನೂ ಇದ್ದಿದ್ದಿಲ್ಲ. ವೇದವ್ಯಾಸ ದೇವರು ಹೇಳಿದ್ದಕ್ಕೆ ನಮ್ಮ ಮೇಲೆ ವಿಶ್ವಾಸ ಮಾಡಿ ನಮಗಿಲ್ಲಿ ಇರಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಹಾಗಾಗಿ ನನಗೆ 5 ಜನ ಮಕ್ಕಳಿದ್ದಾರೆ, ಅವರೊಬ್ಬಳೊಳಗೆ ಯಾರಾದರೂ ಒಬ್ಬರನ್ನು ನಾನು ಕಳಿಸ್ತೇನೆ. ಆತ್ಮೀಯಮತೇನೈಸುತ ಜೀವನ ಹೇತುತೋ ಪೂರ್ವಕಂ ನಶದೇ ಪ್ರತಿಪಾದಯಾಮಿ. ಏವಂ ಮೃದತ್ಸು ಸಹಿತೆ ಕುಮಾರಕೋಸ್ಯ ಪ್ರಾಹಸ್ವಹಸ್ತ ತರುಣಂ ಪ್ರದರ್ಶ ಚೇಷ್ಯ. ಕುಂತಿ ಸುವಾಕ್ಯಮನುಸಾ ವಿವೇಶ ಕುಂತಿ ಪ್ರವೇಶ ಮಾಡಿ ಇದನ್ನೆಲ್ಲ ಮಾತುಗಳನ್ನು ಹೇಳಿದಾಗ ಅವರಂತಾರೆ, ನಮ್ಮಿಂದ ನಿಮಗೆ ಸಮಸ್ಯೆ ಅಮ್ಮ, ಎಲ್ಲ ಮಾಡೋದು ಬೇಡ ಅಂತ ಹೇಳಿದರು. ಕೊನೆಗೆ ಕುಂತಿ ಹೇಳಿದ ಮಾತನ್ನು ಕೇಳಿ ಆಗ ಭೀಮಸೇನ ದೇವರು ಹೋಗಲಿಕ್ಕೆ ತಯಾರಾಗ್ತಾರೆ. ಅವರೇ ಹೋಗ್ಬೇಕಲ್ಲ, ಇನ್ಯಾರು ಹೋಗ್ಬೇಕು? ಭೀಮಸೇನ ದೇವರು ಹೋಗ್ಲಿಕ್ಕೆ ನಾಳೆ ಹೇಳ್ತೇನೆ, ಮತ್ತೆ ಸಮಯ ಆಗಿದೆ, ನಾಳೆ ಹೇಳ್ತೇನೆ. ದೊಡ್ಡದಾದ ಏಕಚಕ್ರ ನಗರ, ದೊಡ್ಡದಾದ ಚಕಡಿ ಬಂಡಿ, ಆ ಚಕಡಿ ಬಂಡಿ ಮೇಲೆ ಭೀಮಸೇನ ದೇವರು ಎಲ್ಲ ಭಕ್ಷ್ಯಭೋಜ್ಯಗಳನ್ನು ಮಾಡಿಕೊಂಡು, ಭೀಮಸೇನ ದೇವರಿಗೆ ಹಬ್ಬ ಅವತ್ತಿನ ದಿವಸ, ಬಹಳ ದಿನ ಆಗಿರ್ತದೆ ಹೊಟ್ಟೆ ತುಂಬ ಊಟ ಮಾಡಿ. ಹಾಗಾಗಿ ಊಟ ಅವರಿಗೆ ಪಾಪ ಭಿಕ್ಷೆ ಬೇಡಿ ಬಂದರೆ ಅವ್ರಿಗೇನು ಇಷ್ಟು ಸಿಗಬೇಕಷ್ಟೇ. ಅದರೊಳಗೂ ವ್ಯವಸ್ಥೆ ಏನು ಅಂತಂದರೆ 5 ಜನಕ್ಕೆ 1, ಭೀಮಸೇನ ದೇವರಿಗೆ 1, ಹೀಗಿರ್ತದೆ. ಅದರಲ್ಲಿ ಭಕ್ಷ್ಯಭೋಜ್ಯಗಳನ್ನು ಅವಶ್ಯವಾಗಿ ಅಂತ ಹೇಳಿ ಚಕಡಿ ಬಂಡಿ ಒಳಗೆ ಕೂತು ಎಲ್ಲ ತಿಂದ್ಬಿಡೋಣ ಅಂತ ಹೇಳಿ ಅಲ್ಲೆಲ್ಲ ಅದೇ ಪರಶೇಚಯಮಿ ಮಾಡಿ ತಿಂತಾರೆ. ಭೀಮಸೇಂದೂರು ಹಾಗೆ ತಿನ್ನೋಂಗಿಲ್ಲ, ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ ಪರಶೇಚಮಿ ಮಾಡಿಕೊಂಡು ಅತ್ಯಂತ ಪರಶೇಚಯಾಮಿ ಅಂತ ಮಾಡಿ ಎಲ್ಲ ಭಕ್ಷ್ಯಭೋಜ್ಯಗಳನ್ನು, ಮತ್ತು ಮೈಕೈ ಎಲ್ಲ ಅವ್ರಿಗೆ ನೋವಾಗಿಬಿಟ್ಟಿರ್ತದೆ. ಯಾಕೆ ನೋವಾಗಿರ್ತದೆ ಅಂದರೆ ಭಾಳ ದಿವಸ ಆಯ್ತು ಯಾರ ಜೊತೆಗೆ ಯುದ್ಧವೇ ಆಡಿರಂಗಿಲ್ಲ ಅವರು. ಹಾಗಾಗಿ ಒಬ್ಬ ಅಸುರ ಸಿಕ್ಕ್ಯಾನ, ಅವನನ್ನು ಕೊಂದು ಹಾಕೋಣ ಅಂತ ಉದ್ದೇಶ, ಇಷ್ಟು ಅಡಿಗೆ ಸಿಕ್ಕಿದೆ ತಿನ್ನಬೇಕು ಅಂತ ಉದ್ದೇಶ, ಈ ಅಸುರನ್ನು ಸಂಹಾರ ಮಾಡಿ ದೇವರಿಗೆ ಸಮರ್ಪಣೆ ಮಾಡಬೇಕು ಅಂತ ಉದ್ದೇಶ. ಸುಮ್ಮನೆ ಹೇಳಿದೆ ತಮಾಷೆಗೆ. ದುಷ್ಟರು, ಅವನು ಕೀಚಕ, ಬಕಾಸುರ ಮಹಾದೈತ್ಯವನು, ರಾವಣನ ಸೋದರ ಮಾಮ ಅವನು. ರಾಮಚಂದ್ರ ದೇವರ ಜೊತೆಗೆ ಯುದ್ಧವಾಡುವ ಸಮಯದಲ್ಲಿ ತಾನು ಒಂದು ಕಡೆಗೆ ಬಚ್ಚಿಟ್ಕೊಂಡು ಬಿಟ್ಟಿರ್ತಾನೆ. ರಾಮಚಂದ್ರ ದೇವರು ಪರಂಧಾಮಕ್ಕೆ ಹೋದ ಮೇಲೆ ಅವನು ಹೊರಗೆ ಬಂದಿರ್ತಾನೆ. ಆಗಿಂದ ಉಳಿದುಕೊಂಡಿರ್ತಾನೆ ಅವನು. ಬಕಾಸುರ ಮಹಾದೈತ್ಯ, ನರಭಕ್ಷಕ ಅವನು. ಆಗಿನ ಕಾಲದಲ್ಲಿ ಜರಾಸಂಧ ಅಂತ ಮಹಾದೈತ್ಯನಿಗೆ, ಅಸುರನಿಗೆ, ಶೈವ ಭಕ್ತನಿಗೆ ವಶನಾಗಿರೋದಿಲ್ಲ.
ಜರಾಸಂಧನಿಗೆ ವಶನಾಗದೇ ಇದ್ದಷ್ಟು ಮಹಾಪರಾಕ್ರಮಿ ಇವ ಬಕಾಸುರ. ನರಕಾಸುರನಿಗೆ ವಶನಾಗಿರೋದಿಲ್ಲ. ವಿಚಾರ ಮಾಡ್ರಿ ನೀವು, ಬಕಾಸುರನಿಗೆ ವಶನಾಗದೇ ಇದ್ದ ದೈತ್ಯರು ಇದ್ದಿದ್ದಿಲ್ಲ ಅಂತ ಆಗಿನ ಅವಸ್ಥೆಯಲ್ಲಿ, ಆಗಿನ ಕಾಲದಲ್ಲಿ. ತನ್ನ ಪೌರುಷದಿಂದ ಆ ಯಾರು ಜರಾಸಂಧನು ಆ ಬಕಾಸುರನ ಹತ್ರ ಹೋಗೋದು ಬೇಡಪ್ಪ ಮಾರೆ, ಭಾಳ ಕಿರಿಕಿರಿ ಇದ್ದಾನು, ಅವನು ಸಾಮರ್ಥ್ಯ ಭಾಳ ಇದೆ ಅಂತ ಹೇಳಿ ದೂರ ಆಗಿಬಿಟ್ಟಿರ್ತಾನಂತವನು. ಅಷ್ಟು ಸಾಮರ್ಥ್ಯ ಅವನಿಗೆ ಬಕಾಸುರನಿಗೆ. ಅಂಥ ಬಕಾಸುರನನ್ನು ಈಗ ಭೀಮಸೇನ ದೇವರು ಕೊಲ್ಲಿಕ್ಕೆ ಬಹಳ ಹುರುಪಾಗಿದ್ದಾರೆ. ಎಲ್ಲವನ್ನು ಊಟ ಮಾಡ್ತಾರೆ. ಏವಂ ಬಲಾಢ್ಯಮುರು ಆಶು ನಿಹತ್ಯ ಭೀಮಃ ಕೀರ್ತಿಂಚ ಧರ್ಮಮಧಿಕಂ ಪ್ರತಿಯಾಸ್ಯತಿ ಯಃ ಸರ್ವೇ ವಯಂ ತು ತಮನು ಗೃಹೀತಧಾಮ ಯಾಸ್ಯಾಮ ಇತ್ಯವದಾಶು ಸುದೂರಂ ಸಂತಿ ಸ್ಮ ವಿಪ್ರವರ ಪಂಚಸುತಾ ಮಮಾದ್ಯ ದ್ವೇಷ್ವೇಕ ಏವ ನರವೈರಿ ಮುಖಾಯ ಯಾತು. 5 ಜನ ಇದ್ದಾರೆ ನನಗೆ, ಅದರಲ್ಲಿ ಒಬ್ಬನು ಹೋದರೆ ಏನು ನನ್ನ ಸಮಸ್ಯೆ ಇಲ್ಲ, ಹಾಗಾಗಿ ನಾನು ಕೊಳ್ತೇನೆ. ಅವನನ್ನು ಹೋಗಿ ಸಂಹಾರ ಮಾಡಿಬಿಡ್ತಾನೆ. ಅವನು ಭಾರಿ ಜಟ್ಟಿಗವನು, ನರವೈರಿ, ಮನುಷ್ಯರನ್ನು ತಿನ್ನುವಂತಹ ದುಷ್ಟ ಅವನು. ಅವನನ್ನು ಹೋಗಿ ಕೊಂದು ಬರ್ತಾನೆ, ಏನು ಕಾಳಜಿ ಮಾಡಬೇಡಿ. ಇತ್ಯುಕ್ತ ಆಹಸತುತೆ ಸುತ ವಧ್ಯತಾವಂ ಪಾಪೋ ಭವಾನಿ ಮಮ ಹಂತ ಮಮೋ ತಿಧೀರಂ. ಇಷ್ಟು ಹೇಳಿ ಬಕಾಸುರನ್ನ ಸಂಹಾರ ಮಾಡುವ ಪ್ರಸಂಗ ಮತ್ತೆ ನಾಳೆ ಕೇಳೋಣ. ಸಮಯವಾಗಿದೆ. ಶ್ರೀಕೃಷ್ಣ ಅರ್ಪಣಮಸ್ತು.